ಹಿಜಾಬ್ ಅನ್ನ ವಾಪಸ್ ಪಡಿತೀವಿ ಅಂತ ಈ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಕಿಡಿಕಿಡಿ ಕೆಂಡ ಕಾರ್ತಾ ಇದೆ. ಧರ್ಮದ ವಿಷ ಬೀಜ ಬಿತ್ತೋದೇ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರ ಗ್ಯಾರಂಟಿ. ಸಮಾನತೆಗಾಗಿ ಸಮವಸ್ತ್ರ ನೀತಿಯನ್ನ ನಾವು ಜಾರಿಗೊಳಿಸಲಾಗಿದೆ. ಬರೀ ನಾವಂತಾನೆ ಅಲ್ಲ, ಎಲ್ಲಾ ರಾಜ್ಯದಲ್ಲೂ ಕೂಡ ಈ ಯೂನಿಫಾರ್ಮ್ ಕೋಡ್ ಇದ್ದೇ ಇದೆ. ಆದ್ರೆ ಹಿಜಾಬ್ ನಿಷೇಧವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಿಎಂ ಭೇದವನ್ನ ಹುಟ್ಟು ಹಾಕ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರ ವೋಟ್ಗಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡೋಕೆ ಹೊರಟಿದ್ದಾರೆ ಅಂತ ಕೂಡ ಟ್ವೀಟ್ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಟ್ವೀಟ್ನ ನೀವು ಗಮನಿಸ್ತಾ ಇದ್ರೆ ಯಾವ ರೀತಿ ಟ್ವೀಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷ ಬೀಜ ಬಿತ್ತೋದೆ ಮಜವಾದಿ ಸಿದ್ದರಾಮಯ್ಯನವರ ಗ್ಯಾರಂಟಿ, ಅದೇ ಹೆಡ್ಲೈನ್ ಇರೋದು. ಅದರ ಜೊತೆಗೆ ಸಮಾನತೆಗಾಗಿ ಸಮವಸ್ತ್ರ ನೀತಿಯನ್ನ ಜಾರಿಗೊಳಿಸಲಾಗಿದೆ. ಆದರೆ ಈ ನೀತಿ ವಿರುದ್ಧನೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರೂ ಸಹ ಅದರ ವಿರುದ್ಧವಾಗಿ ಹೋಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋಕೆ ಹೊರಟಿದ್ದಾರೆ ಈ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಬಿಜೆಪಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಆದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಆಗಲೂ ಅಷ್ಟೇ ಅದಕ್ಕೆ ಸುಮ್ಮನೆ ವಿರೋಧ. ಒಟ್ಟಾರೆ ಅವರ ಉದ್ದೇಶ ಏನಂದ್ರೆ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು. ಈ ಶಿಕ್ಷಣ ಕ್ಷೇತ್ರದಲ್ಲೂ ಮಕ್ಕಳ ಮನಸ್ಸನ್ನ ಹಾಳು ಮಾಡಿ ಧಾರ್ಮಿಕ ಭಾವನೆ ಕೆರಳಿಸುವಂಥದ್ದು, ಭೇದ ಭಾವದಿಂದ ನೋಡುವಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯನವರು ಇನ್ನೊಮ್ಮೆ ಯೋಚನೆ ಮಾಡಿ ಆದೇಶ ಹೊರಡಿಸೋದಕ್ಕಿಂತ ಮುಂಚೆ ಈಗ ಯಥಾಸ್ಥಿತಿ ಆ ಹಿಜಾಬ್ ಅನ್ನೋದು ಮರ್ತೇ ಹೋಗಿದೆ ಎಲ್ಲರಿಗೂ. ಮತ್ತೆ ಯಾಕೆ ಅದನ್ನ ಕೆದಕ್ತಾ ಇದ್ದೀರಿ? ಮಾಡಬೇಡಿ. ಈಗ ಏನು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಮುಂದುವರಿಸಿ. ನಮ್ಮ ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಇದನ್ನು ವಾಪಸ್ ತಗೊಳ್ಬಾರ್ದು ಅಂತ ಕೇಳ್ತೀನಿ. ಮತ್ತೊಂದು ಸಂಘರ್ಷಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅವಕಾಶ ಕೊಡಬೇಡಿ ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.